Hello children, how are you? So first PUC midterm examination ಇದೇ ಮಂತಲ್ಲಿ ಸ್ಟಾರ್ಟ್ ಆಗ್ತದೆ ವಿದ್ಯಾರ್ಥಿಗಳೇ. ನಿಮ್ಮ ಫಿಸಿಕ್ಸ್ ಸಬ್ಜೆಕ್ಟಿನಲ್ಲಿ ನೀವು ಎಷ್ಟೆಷ್ಟು ಓದಬೇಕು, ಯಾವುದ್ಯಾವುದು ಇಂಪಾರ್ಟೆಂಟ್ ಕಾನ್ಸೆಪ್ಟು, ಯಾವ್ಯಾವ 1 ಮಾರ್ಕ್ಸ್ ಕ್ವಶನ್ಸು, 2 ಮಾರ್ಕ್ಸ್ ಕ್ವಶನ್ಸು, 3 ಮಾರ್ಕ್ಸ್ ಕ್ವಶನ್ಸು ಮತ್ತು ಡೆರಿವೇಷನ್ಸ್ಗಳನ್ನು ಯಾವುದಾದ್ರು ಮಾಡ್ಕೊಂಡು ಹೋಗಬೇಕು, ಅವುಗಳನ್ನು ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಈ ವಿಡಿಯೋದಲ್ಲಿ ಇರ್ತಕ್ಕಂತಹ ಕ್ವಶನ್ಸ್ಗಳನ್ನು ಮತ್ತು ಆನ್ಸರ್ಸ್ಗಳನ್ನು ನೀವು ಏನಾದರೂ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ದೇ ಆದರೆ ಇನ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಡೆಫಿನೆಟ್ಲಿ ಯು ವಿಲ್ ಗೆಟ್ 50+ ಮಾರ್ಕ್ಸ್. ಪ್ರಾಬ್ಲಮ್ಸನ್ನು ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ, ಥೇರಿ ಪಾರ್ಟನ್ನು ನಾನು ಹೇಳ್ತಾ ಇದ್ದೇನೆ. ಇಷ್ಟು ಥೇರಿ ಪಾರ್ಟನ್ನು ನೀವು ಓದ್ಕೊಂಡು ಹೋಗಿದ್ದೇ ಆದರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ 50+ ಮಾರ್ಕ್ಸ್ ಚಿಲ್ಡ್ರನ್. ಹಾಗಾದರೆ ಬನ್ನಿ ಚಾಪ್ಟರ್ ವೈಸ್ ನಾವು ಡಿಸ್ಕಸ್ ಮಾಡೋಣ. ಚಾಪ್ಟರ್ 1 ಫಿಸಿಕಲ್ ವರ್ಡ್ ಮೇಲೆ 1 ಮಾರ್ಕ್ಸು 2 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ ಅವೆಲ್ಲ ಇನ್ಫಾರ್ಮೇಷನನ್ನು ನಾನು ನಿಮಗೆ ಕೊಟ್ಬಿಟ್ಟಿದ್ದೆ ನೋಡಿ. ಫಾರ್ ಎಕ್ಸಾಂಪಲ್, ವಿಚ್ ಈಸ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ದ ನೇಚರ್, ವಿಚ್ ಈಸ್ ದ ವೀಕೆಸ್ಟ್ ಫೋರ್ಸ್ ಇನ್ ದ ನೇಚರ್, ಈ ರೀತಿ ಪ್ರಶ್ನೆಗಳು. ಅಲ್ಲಿ 10ನೇ ಪ್ರಶ್ನೆ ಏನಿದೆಯಲ್ಲ ಅದು ನೇಮ್ ಟು ಫಿಸಿಸ್ಟ್ ಅಂತ ಆಗಬೇಕು, ಒಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಕಮಿಂಗ್ ಟು ಚಾಪ್ಟರ್ 2 ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟಲ್ಲಿ 1 ಮಾರ್ಕ್ಸ್ ಕ್ವಶನ್ಸು, 2 ಮಾರ್ಕ್ಸ್ ಕ್ವಶನ್ಸು, 3 ಮಾರ್ಕ್ಸ್ ಕ್ವಶನ್ಸು ಯಾವ ರೀತಿ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಇಲ್ಲಿ ನಾನು ಕೊಟ್ಟಿದ್ದೇನೆ. ಜಸ್ಟ್ ಗೋ ಥ್ರೂ ಇಟ್ ಚಿಲ್ಡ್ರನ್. ಇಲ್ಲಿ ಲಾಸ್ಟ್ ಕ್ವಶನ್ ಒಂದಿದೆ, ಏನಂದರೆ 3 ಮಾರ್ಕ್ಸ್ಗೆ ಚೆಕ್ ದಿ ಕರೆಕ್ಟ್ನೆಸ್ ಆಫ್ ಇಕ್ವೇಷನ್ ಅಂತ ಕೇಳ್ತಾರೆ. ಯಾವುದಾದ್ರೂ ಇಕ್ವೇಷನ್ ಕೊಡ್ಬೋದು. v = u + at, s = ut + half at square, v² = u² + 2as, f = g m1 m2 upon r². ಬೇಕಾದ ಇಕ್ವೇಷನನ್ನು ಕೊಡ್ಬೋದು. ಅದ್ರ ಜೊತೆಗೆ ಇಕ್ವೇಷನ್ಸ್ಗಳನ್ನು ಡಿರೈವ್ ಮಾಡಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಸಿಂಪಲ್ ಪೆಂಡುಲಮಿನ ಟೈಮ್ ಪಿರಿಯಡ್ ಇಕ್ವೇಷನು t = 2π √L/g, ಆ ರೀತಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ದೆನ್ ಕಮಿಂಗ್ ಟು ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್, ಇಲ್ಲಿ ಫಿಕ್ಸ್ ಕ್ವಶನ್ ಏನಂದರೆ ವಾಟ್ ಈಸ್ ವಿ ಟಿ ಗ್ರಾಫ್, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ v² = u² + 2as, s = ut + half at square ಆ್ಯಂಡ್ v = u + at. ಇವೇ ಕಂಪಲ್ಸರಿ ಕ್ವಶನ್ಸ್ ಕೇಳ್ತಿರ್ತಾರೆ. ದೆನ್ ಕಮಿಂಗ್ ಟು ಮೋಷನ್ ಇನ್ ಎ ಪ್ಲೇನ್ ಚಾಪ್ಟರಲ್ಲಿ ಫಿಕ್ಸ್ಡ್ ಕ್ವಶನ್ ಯಾವುದಂದರೆ 5 ಮಾರ್ಕ್ಸ್ಗೆ ವಾಟ್ ಈಸ್ ಪ್ರೊಜೆಕ್ಟೈಲ್ ಆ್ಯಂಡ್ ಶೋ ದ್ಯಾಟ್ ದ ಪಾತ್ ಟ್ರೇಸ್ಡ್ ಬೈ ದ ಪ್ರೊಜೆಕ್ಟೈಲ್ ಈಸ್ ಪ್ಯಾರಾಬೋಲಾ ಆ್ಯಂಡ್ ಮೆನ್ಷನ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಕೇಲಾರ್ಸ್ ಆ್ಯಂಡ್ ವೆಕ್ಟರ್ಸ್, derive the expression for maximum height attained by the projectile, time of flight, range of the projectile. ಈ ರೀತಿ ಪ್ರಶ್ನೆಗಳನ್ನು ಕೇಳೋ ಚಾನ್ಸಸ್ ಇರ್ತದೆ. ಇನ್ನೊಂದು 5 ಮಾರ್ಕ್ಸಿಗೆ ಏನು ಕೇಳ್ತಾರೆ ಅಂದರೆ ವಾಟ್ ಈಸ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆ್ಯಂಡ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್. ಈ ಪ್ರಶ್ನೆಯನ್ನು ಕೂಡ ಸಾಕಷ್ಟು ಸತಿ ಕೇಳಿದ್ದಾರೆ. ಮತ್ತು ಇದನ್ನು ಬಿಟ್ಟರೆ ಯಾವ ರೀತಿ ಕೇಳ್ಬೋದು ಸರ್? ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಅಡಿಷನ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್, ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್ ಈಸ್ what is the meaning of resolution of a vector and derive the expression for resolution of a vectors into 2 rectangular components. ಈ ರೀತಿ ಪ್ರಶ್ನೆಗಳನ್ನ ಕೇಳೋ ಸಾಧ್ಯತೆ ಎಲ್ಲ ಇರ್ತದೆ ವಿದ್ಯಾರ್ಥಿಗಳೇ. ಓಕೆ, ದೆನ್ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ಲಾಸ್ ಆಫ್ ಮೋಷನ್. ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್ ಆ್ಯಂಡ್ ಈಸಿಯೆಸ್ಟ್ ಚಾಪ್ಟರ್. ಇಲ್ಲಿ ಫಿಕ್ಸ್ಡ್ ಕ್ವಶನ್ಸ್ ಯಾವ್ಯಾವು ಅಂದರೆ ಸ್ಟೇಟ್ ಅರಿಸ್ಟಾಟಲ್ ಫೆಲಾಸಿ 1 ಮಾರ್ಕ್ಸ್. ಅಲ್ಲಿ ಏನಾಗಬೇಕಂದ್ರೆ ಮೆನ್ಷನ್ ಎನಿ 2 ಟೈಪ್ಸ್ ಆಫ್ ಇನರ್ಷಿಯಾ ಆಗಬೇಕು ಅದು ಕ್ವಶನ್ನು, ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. 3rd ಕ್ವಶನ್ ಸ್ಟೇಟ್ ದ ಲಾ ಆಫ್ ಇನರ್ಷಿಯಾ. 4th ಕ್ವಶನ್ ಏನಾಗಬೇಕಂದ್ರೆ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ಅದು. ದೆನ್ 5th one, 6th one is very important. State Newton's second law of motion and hence prove that F = ma. ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ವಿದ್ಯಾರ್ಥಿಗಳದು ಮಿಡ್ ಟರ್ಮ್ ಎಕ್ಸಾಮಿನೇಷನು ಮತ್ತು ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ. ಇಲ್ಲಿ ನೋಡಿ ಕ್ವಶನ್ಸ್ಗಳನ್ನು ನಾನು ಕೊಟ್ಟಿದ್ದೀನಿ ನೋಡಿ, ಇವಿಷ್ಟು ನೀವು ಓದ್ಕೊಂಡು ಹೋಗಬೇಕು. ಡೆಫಿನೆಟ್ಲಿ ಲಾಸ್ ಆಫ್ ಮೋಷನ್ ಮೇಲೆ ಏನೇ ಕ್ವಶನ್ ಕೇಳಿದ್ರು ನೀವು ಸಾಲ್ವ್ ಮಾಡ್ಬೋದು. ಇಲ್ಲಿ ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ ಆಫ್ ಫ್ರಿಕ್ಷನ್ನು, ಬ್ಯಾಂಕ್ ರೋಡು, ಕರ್ವ್ ರೋಡ್ ಮೇಲೆ ಮ್ಯಾಕ್ಸಿಮಮ್ ಸೇಫ್ ಸ್ಪೀಡ್ ಎಷ್ಟಿರಬೇಕು, ಆ ಇಕ್ವೇಷನ್ ಡಿರೈವ್ ಮಾಡಿ ಅಂತ ಹೇಳ್ತಾರೆ ಪುಟಾಣಿಗಳೇ. ದೆನ್ ಇದಾದ ನಂತರ ನೆಕ್ಸ್ಟ್ ಚಾಪ್ಟರ್ ಯಾವ್ದು ಬರ್ತದಂದರೆ ವರ್ಕ್ ಎನರ್ಜಿ ಆ್ಯಂಡ್ ಪವರ್ ಮೇಲೆ ಕ್ವಶನ್ಸ್ಗಳು ಯಾವ ರೀತಿ ಬರ್ಬೋದು ಸರ್? ಬನ್ನಿ ಹಾಗಾದರೆ ಡಿಸ್ಕಸ್ ಮಾಡೋಣ. ಡಿಫೈನ್ ವರ್ಕ್, ಮೆನ್ಷನ್ಡ್ SI ಯೂನಿಟ್ ಆ್ಯಂಡ್ ಡೈಮೆನ್ಷನಲ್ ಫಾರ್ಮುಲಾ. ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಮೆನ್ಷನ್ ಇಟ್ಸ್ SI ಯೂನಿಟ್ ಆ್ಯಂಡ್ ಡೈಮೆನ್ಷನಲ್ ಫಾರ್ಮುಲಾ ಅದು. ಸೆಕೆಂಡ್ ಕ್ವಶನ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ವರ್ಕ್ ಡನ್ ಬೈ ಅ ಕಾನ್ಸ್ಟಂಟ್ ಫೋರ್ಸ್. ಅದೊಂದು ಇಕ್ವೇಷನ್ ಇದೆ ನೋಡಿ, 3 ಮಾರ್ಕ್ಸಿಗೆ ಕೇಳ್ಬೋದು. ನೆಕ್ಸ್ಟ್ ಡಿಫೈನ್ ಪಾಸಿಟಿವ್ ವರ್ಕ್, ನೆಗೆಟಿವ್ ವರ್ಕ್, ಝೀರೋ ವರ್ಕ್ ಆ್ಯಂಡ್ ಗಿವ್ ಎಕ್ಸಾಂಪಲ್ಸ್ ಇನ್ ಈಚ್ ಕೇಸ್. ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್. ದೆನ್ ಡಿಫೈನ್ ಎನರ್ಜಿ, ಇಟ್ಸ್ SI ಯೂನಿಟ್ ಆ್ಯಂಡ್ ಡೈಮೆನ್ಷನಲ್ ಫಾರ್ಮುಲಾ. ಈ 5th ಕ್ವಶನ್ ಏನಿದೆಯಲ್ಲ 3 ಮಾರ್ಕ್ಸಿಗೆ ಕೇಳಿದ್ರಿ ಇದನ್ನು. ಏನು? ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಕೈನೆಟಿಕ್ ಎನರ್ಜಿ ಆಫ್ ಎ ಬಾಡಿ, k = ½ mu² ಅಂತ ಪ್ರೂವ್ ಮಾಡಬೇಕು.
ಸಿಕ್ಸ್ತ್ ಒನ್ ಸೆವೆಂತ್ ಒನ್ ಎರಡರಲ್ಲಿ ಯಾವುದಾದ್ರೂ ಒಂದು ಬರ್ತದೆ. ಸ್ಟೇಟ್ ಆ್ಯಂಡ್ ಪ್ರೂವ್ ವರ್ಕ್ ಎನರ್ಜಿ ಥಿಯರಮ್ ಫಾರ್ ಕಾನ್ಸ್ಟಂಟ್ ಫೋರ್ಸ್ ಆ್ಯಂಡ್ ವೇರಿಯಬಲ್ ಫೋರ್ಸ್. ಮೋಸ್ಟ್ ಆಫ್ ದ ಟೈಮ್ ದೇ ವಿಲ್ ಆಸ್ಕ್ ಕಾನ್ಸ್ಟಂಟ್ ಫೋರ್ಸ್. ಓಕೆ, ದೆನ್ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಎಸ್, ಸ್ಟೇಟ್ ಆ್ಯಂಡ್ ಪ್ರೂವ್ ವರ್ಕ್ ಎನರ್ಜಿ ಥಿಯರಮ್ ಫಾರ್ ವೇರಿಯಬಲ್ ಫೋರ್ಸ್ ಆಯಿತಾ. ನೆಕ್ಸ್ಟ್, ಆಬ್ಟೈನ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ದಿ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸ್ಪ್ರಿಂಗ್. 5 ಮಾರ್ಕ್ಸ್ ಕೇಳ್ತಾರೆ. ತುಂಬ ಕಡಿಮೆ ಕೇಳಿದ್ದಾರೆ, ಬಟ್ ಕೇಳೋ ಚಾನ್ಸಸ್ ಇರ್ತದೆ ವಿದ್ಯಾರ್ಥಿಗಳೇ. ದೆನ್ ಸ್ಪ್ರಿಂಗ್ ಆಯಿತಾ. ಕಾನ್ಸರ್ವೇಟಿವ್ ಫೋರ್ಸು, ನಾನ್ ಕಾನ್ಸರ್ವೇಟಿವ್ ಫೋರ್ಸಸ್ ಅಂದ್ರೇನು ಮತ್ತು ಎಕ್ಸಾಂಪಲ್ ಕೊಡಬೇಕು. ದೆನ್ 10th ಕ್ವಶನ್ ಇದೆಯಲ್ಲ, ಅದು 100% ಫಿಕ್ಸ್ ಕ್ವಶನ್ ನೋಡಿ. ಅದು ಏನದು ಏನಿದೆ ನೋಡಿ ಕ್ವಶನ್ ಏನಿದೆ ಪುಟಾಣಿಗಳೇ. ಹಾಂ, ಶೋ ದ್ಯಾಟ್ ಮೆಕ್ಯಾನಿಕಲ್ ಎನರ್ಜಿ ಆಫ್ ಎ ಫ್ರೀಲಿ ಫಾಲಿಂಗ್ ಬಾಡಿ ಈಸ್ ಕಾನ್ಸರ್ವ್ಡ್. MGH ಅಂತ 3 ಕೇಸಸ್ಸಲ್ಲಿ ನಾವು ಪ್ರೂವ್ ಮಾಡಬೇಕಾಗ್ತದೆ. ದೆನ್ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ರೈಟ್ ದ ರಿಲೇಷನ್ ಬಿಟ್ವೀನ್ ಪವರ್ ಆ್ಯಂಡ್ ಎನರ್ಜಿ. ಆ್ಯಂಡ್ 13th ಕ್ವಶನ್ ಈಸ್ ಗೋಯಿಂಗ್ ಟು ಆಸ್ಕ್ ಫಾರ್ ಅ ಥಿಯರಿ ಮಾಸ್ಕ್. ಶೋ ದ್ಯಾಟ್ ಪವರ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ವೆಲಾಸಿಟಿ, ಅದನ್ನು ಕೇಳ್ಬೋದು. ದೆನ್ 15th ಕ್ವಶನ್ ಬೇಸ್ಡ್ ಆನ್ ಕೊಲಿಷನ್. 16th one is loss in kinetic energy. So chapter 6 system of particles and rotational motion. Then 1 marks questions, what is rigid body, what is torque, its SI unit, and derive the relation between angular velocity and linear velocity, and state and prove law of conservation of angular momentum, derive the expression for the kinetic energy of rotation of a body, state and explain theorem of perpendicular axis and theorem of parallel axis, most frequently asked question. Then state and explain the law of conservation of angular momentum, already ಹೇಳ್ಬಿಟ್ಟಿದ್ದೇನೆ. 14th question ಕೂಡ ಇಂಪಾರ್ಟೆಂಟು, expression for the total energy of a rolling rigid body. ಓಕೆ, ಇವಿಷ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ವಿದ್ಯಾರ್ಥಿಗಳೇ, ಸಿಸ್ಟಮ್ ಆಫ್ ಪಾರ್ಟಿಕಲ್ ಆ್ಯಂಡ್ ರೊಟೇಷನಲ್ ಮೋಷನ್ ಚಾಪ್ಟರ್ ಮೇಲೆ. ದೆನ್ ಕಮಿಂಗ್ ಟು 8th ಚಾಪ್ಟರ್, ದಟ್ ಈಸ್ ಗ್ರಾವಿಟೇಷನ್. ಫಸ್ಟ್ 3 ಮಾರ್ಕ್ಸು 5 ಮಾರ್ಕ್ಸ್ ಕ್ವಶನ್ಸನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಒಂದೇದು ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್, ರೈಟ್ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಇನ್ ವೆಕ್ಟರ್ ಫಾರ್ಮ್, ಶೋ ದ್ಯಾಟ್ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ obeys ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. Then derive the expression for acceleration due to gravity and acceleration due to gravity below the surface of the earth and above the surface of the earth, and define gravitational potential energy, expression ಅನ್ನು ಡಿರೈವ್ ಮಾಡಬೇಕು. ಎಸ್ಕೇಪ್ ಸ್ಪೀಡ್, ಎಕ್ಸ್ಪ್ರೆಷನ್ ಅನ್ನು ಡಿರೈವ್ ಮಾಡಬೇಕು. ಆರ್ಬಿಟಲ್ ಸ್ಪೀಡ್, ಎಕ್ಸ್ಪ್ರೆಷನ್ ಅನ್ನು ನೀವು ಡಿರೈವ್ ಮಾಡಬೇಕಾಗ್ತದೆ. ಓಕೆ, ದೆನ್ ಇದನ್ನು ಬಿಟ್ಟರೆ ವಾಟ್ ಆರ್ ಪೋಲಾರ್ ಸ್ಯಾಟಲೈಟ್ಸ್, ನಾನ್ ಪೋಲಾರ್ ಸ್ಯಾಟಲೈಟ್ಸ್, ಆ್ಯಂಡ್ ವಾಟ್ ಆರ್ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್. ನಾನ್ ಪೋಲಾರ್ ಸ್ಯಾಟಲೈಟ್ ಇರೋದಿಲ್ಲ, ಪೋಲಾರ್ ಸ್ಯಾಟಲೈಟ್ ಅಷ್ಟೇ ಇರ್ತದೆ. ವಾಟ್ ಆರ್ ಪೋಲಾರ್ ಸ್ಯಾಟಲೈಟ್ ಆ್ಯಂಡ್ ಜಿಯೋ ಸ್ಟೇಷನರಿ ಸ್ಯಾಟಲೈಟ್, ಆ್ಯಂಡ್ ಮೆನ್ಷನ್ ಇಟ್ಸ್ ಯೂಸಸ್ಸನ್ನು ಕೇಳ್ತಾರೆ. ಇಷ್ಟು ಪ್ರಾಕ್ಟೀಸ್ ಮಾಡಿಕೊಂಡು ಹೋಗಿ ವಿದ್ಯಾರ್ಥಿಗಳೇ, ಖಂಡಿತವಾಗಿ ಯು ವಿಲ್ ಗೆಟ್ 50+ ಮಾರ್ಕ್ಸ್ ಇನ್ ಮಿಡ್ ಟರ್ಮ್ ಥಿಯರಿ ಎಕ್ಸಾಮ್. ಈ ಎಲ್ಲ ಕ್ವಶನ್ಸ್ಗಳ PDF ಅನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ದಯವಿಟ್ಟು ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವೆರಿ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್, so that you are able to get out of marks in physics midterm examination. Thank you so much, children.